ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಅಸ್ತ್ರಗಳನ್ನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಹಂತದಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಶತಾಯಗತಾಯ ಉಳಿದ ಪಿರಿಡಿಗೂ ನಾನೇ ಸಿಎಂ ಅನ್ನುವಂತ ಲೆಕ್ಕಾಚಾರ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಸಮೀಕ್ಷೆ ಅಸ್ತ್ರವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಆಗಿದೆ, ವರದಿ ಮಂಡನೆ ಆಗಿಲ್ಲ. ಜಾತಿ ಸಮೀಕ್ಷೆ ವರದಿ ಮಂಡನೆಗೆ ಅವಕಾಶ ನೀಡೋದಕ್ಕೆ ಮನವಿ. ಕೆಸಿ ವೇಣುಗೋಪಾಲ್ಗೆ ಕರೆ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಜಾತಿ ಸಮೀಕ್ಷೆ ವರದಿ ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜಾತಿ ಗಣತಿ ಪರ ಮನಸ್ಸು ಹೊಂದಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ. ಸಿದ್ದರಾಮಯ್ಯ ಮನವಿಗೆ ಹಾಗಿದ್ರೆ ಮಣೆ ಹಾಕ್ತಾರಾ ಸೋನಿಯಾ ಗಾಂಧಿ? ಈ ಜಾತಿ ಸಮೀಕ್ಷೆ ವರದಿ ಬಹಿರಂಗಪಡಿಸೋದಕ್ಕೆ ಅವರ ಪಾರ್ಟಿಯಲ್ಲಿಯೇ ನಾನಾ ರೀತಿಯ ವಿರೋಧಗಳಿದೆ. ಹಲವು ಸಚಿವರೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗುತ್ತೆ ನೋಡೋಣ. ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದು ಕಡೆ ಹನುಮಂತ. ಬಸವರಾಜ, ದೆಹಲಿ ಪಾಲಿಟಿಕ್ಸ್ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇಲ್ಲಿ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ ಒಂದು ನಿರ್ಧಾರವನ್ನ ಮಾಡ್ತಾರೆ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಆ ರೀತಿಯ ಚರ್ಚೆಗಳಾಗ್ತಾ ಇದೆ. ಏನಾಗಬಹುದು ಇವತ್ತಿನ ಡೆಲ್ಲಿ ಮೀಟಿಂಗ್ ಅಲ್ಲಿ? ಯಾವ ರೀತಿಯ ನಿರೀಕ್ಷೆಗಳಿದೆ? ಖಂಡಿತ ಶ್ರೀಪಾದ್, ರಾಜಕೀಯ ಹೈಕಮಾಂಡ್ ಸುತ್ತನೆ ಗಿರಿಕಿ ಹೊಡಿತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರವೇ ಸಿಎಂ ಡಿಸಿಎಂಗೆ ವೇದವಾಕ್ಯ ಆಗುತ್ತೆ. ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಇಬ್ಬರು ಕೂಡ ಹೈಕಮಾಂಡ್ ಬಟ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಮಗೆ ಒಂದು ಸಂದೇಶ ಕೊಡ್ಲಿ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಯಾವುದೇ ಸಂದೇಶವನ್ನು ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬಹಳ ಪ್ರಮುಖವಾಗಿ ಎಲ್ಲಾ ಕಲೆಕ್ಟಿವ್ ಒಪಿನಿಯನ್ ರಾಜ್ಯದಿಂದ ನಾಯಕರಿಂದ ತೆಗೆದುಕೊಂಡ್ರು ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಯಾರು ಕೂಡ ಈ ಒಂದು ಒಪಿನಿಯನ್ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಕೊಟ್ಟಂತ ನಿರ್ಧಾರ ಮುಂದಿನ 4-5 ವರ್ಷ ಕರ್ನಾಟಕದ ಕಾಂಗ್ರೆಸ್ ಚಿತ್ರಣವನ್ನೇ ಬದಲಿಸಿಬಿಡಬಹುದು. ಅಲ್ಲಿ ಒಂದಷ್ಟು ಈಗ ಅಧಿಕಾರ ಇರತಕ್ಕಂಥದನ್ನೇ ಕಳೆದುಕೊಳ್ಳುವಂತ ಸ್ಥಿತಿಗೆ ಹೋಗ್ಬಿಡಬಹುದು ಅನ್ನೋ ಒಂದು ಆತಂಕ ಇದ್ದೇ ಇದೆ. ಹೀಗಾಗಿ ಕಾಂಗ್ರೆಸ್ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರತ್ತನೇ ಈಗ ಎಲ್ಲರ ಚಿತ್ತ ನೆಟ್ಟಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಿಗೆ ಈಗ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರು ಏನ್ ನಿರ್ಧಾರ ಮಾಡ್ತಾರೆ ಅದರ ಮೇಲೆ ನಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈಕಮಾಂಡ್ ನಾಯಕರ ಮೀಟಿಂಗ್ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಇರ್ತಾರೆ. ಎಲ್ಲರೂ ಕೂಡ ಒಂದು ಕಲೆಕ್ಟಿವ್ ಒಪಿನಿಯನ್ ಕುರಿತು ಚರ್ಚೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಮುಂದಿನ 4-5 ವರ್ಷದ ಭವಿಷ್ಯದ ದೃಷ್ಟಿಯಿಂದ, ಕಾಂಗ್ರೆಸ್ನ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಇವತ್ತಿನ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತಿನ ಹೈ ವೋಲ್ಟೇಜ್ ಸಭೆ ಏನಿದೆ, ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಅವರ ಒಂದಷ್ಟು ಹಣೆ ಬರಹ ನಿರ್ಧಾರ ಆಗ್ತಕ್ಕಂಥದ್ದು. ಒಂದು ಆ ಹಣೆ ಬರಹ ನಿರ್ಧಾರ ಆದ್ರೂ ಕೂಡ ಸದ್ಯಕ್ಕೆ ಅದನ್ನ ಅನೌನ್ಸ್ ಮಾಡ್ಲಿಕ್ಕಿಲ್ಲ. ಮುಂದಿನ ವಾರ ದೆಹಲಿಗೆ ಬರುವಂತ ಸಾಧ್ಯತೆ ಇದ್ದಾವೆ ಸಿಎಂ ಡಿಸಿಎಂ ಅವರು. ಆಗ ಕರೆಸ್ಕೊಂಡು ಈ ಸಂದೇಶವನ್ನು ರವಾನಿಸುವಂತವರಿದ್ದಾರೆ. ಮತ್ತು ಒಂದು ವೇಳೆ ಆ ಸಂದೇಶ ಆಗ ರವಾನಿಸ್ತಾ ಇದ್ರು ಕೂಡ 19ಕ್ಕೆ ಏನು ಡಿಸೆಂಬರ್ 19ಕ್ಕೆ ಬೆಳಗಾವಿ ಅಧಿವೇಶನ ಮುಗಿಯುತ್ತೆ. ಆ ನಂತರ ಅವರು ಇಬ್ಬರನ್ನು ಕರೆಸ್ಕೊಂಡು ಈ ತರಹದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ, ಇಬ್ಬರು ಕೂಡ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂದೇಶ ರವಾನಿಸುವಂತ ಲಕ್ಷಣಗಳು ಸದ್ಯದ ಮಟ್ಟಿಗೆ ಗೋಚರಿಸ್ತಾ ಇದ್ದಾವೆ. ಶ್ರೀಪಾದ್, ಓಕೆ ಬಸವರಾಜ್ ಸಂಪರ್ಕದಲ್ಲೇ ಇರಿ. ಹನುಮಂತ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಅಸ್ತ್ರಗಳನ್ನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಹಂತದಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಶತಾಯಗತಾಯ ಉಳಿದ ಪಿರಿಡಿಗೂ ನಾನೇ ಸಿಎಂ ಅನ್ನುವಂತ ಲೆಕ್ಕಾಚಾರ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಸಮೀಕ್ಷೆ ಅಸ್ತ್ರವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಆಗಿದೆ, ವರದಿ ಮಂಡನೆ ಆಗಿಲ್ಲ. ಜಾತಿ ಸಮೀಕ್ಷೆ ವರದಿ ಮಂಡನೆಗೆ ಅವಕಾಶ ನೀಡೋದಕ್ಕೆ ಮನವಿ. ಕೆಸಿ ವೇಣುಗೋಪಾಲ್ಗೆ ಕರೆ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಜಾತಿ ಸಮೀಕ್ಷೆ ವರದಿ ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜಾತಿ ಗಣತಿ ಪರ ಮನಸ್ಸು ಹೊಂದಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ. ಸಿದ್ದರಾಮಯ್ಯ ಮನವಿಗೆ ಹಾಗಿದ್ರೆ ಮಣೆ ಹಾಕ್ತಾರಾ ಸೋನಿಯಾ ಗಾಂಧಿ? ಈ ಜಾತಿ ಸಮೀಕ್ಷೆ ವರದಿ ಬಹಿರಂಗಪಡಿಸೋದಕ್ಕೆ ಅವರ ಪಾರ್ಟಿಯಲ್ಲಿಯೇ ನಾನಾ ರೀತಿಯ ವಿರೋಧಗಳಿದೆ. ಹಲವು ಸಚಿವರೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗುತ್ತೆ ನೋಡೋಣ.
ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದು ಕಡೆ ಹನುಮಂತ. ಬಸವರಾಜ, ದೆಹಲಿ ಪಾಲಿಟಿಕ್ಸ್ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇಲ್ಲಿ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ ಒಂದು ನಿರ್ಧಾರವನ್ನ ಮಾಡ್ತಾರೆ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಏನಾಗಬಹುದು ಇವತ್ತಿನ ಡೆಲ್ಲಿ ಮೀಟಿಂಗ್ ಅಲ್ಲಿ? ಯಾವ ರೀತಿಯ ನಿರೀಕ್ಷೆಗಳಿದೆ? ಖಂಡಿತ ಶ್ರೀಪಾದ್, ರಾಜ್ಯ ರಾಜಕೀಯ ಹೈಕಮಾಂಡ್ ಸುತ್ತನೇ ಗಿರಿಕಿ ಹೊಡಿತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರವೇ ಸಿಎಂ ಡಿಸಿಎಂಗೆ ವೇದವಾಕ್ಯ ಆಗುತ್ತೆ. ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಇಬ್ಬರು ಕೂಡ ಹೈಕಮಾಂಡ್ ಬಟ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಮಗೆ ಒಂದು ಸಂದೇಶ ಕೊಡ್ಲಿ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಯಾವುದೇ ಸಂದೇಶವನ್ನು ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬಹಳ ಪ್ರಮುಖವಾಗಿ ಎಲ್ಲಾ ಕಲೆಕ್ಟಿವ್ ಒಪಿನಿಯನ್ ರಾಜ್ಯದಿಂದ ನಾಯಕರಿಂದ ತೆಗೆದುಕೊಂಡ್ರು ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಯಾರು ಕೂಡ ಈ ಒಂದು ಒಪಿನಿಯನ್ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಕೊಟ್ಟಂತ ನಿರ್ಧಾರ ಮುಂದಿನ 4-5 ವರ್ಷ ಕರ್ನಾಟಕದ ಕಾಂಗ್ರೆಸ್ ಚಿತ್ರಣವನ್ನೇ ಬದಲಿಸಿಬಿಡಬಹುದು. ಅಲ್ಲಿ ಒಂದಷ್ಟು ಈಗ ಅಧಿಕಾರ ಇರತಕ್ಕಂಥದನ್ನೇ ಕಳೆದುಕೊಳ್ಳುವಂತ ಸ್ಥಿತಿಗೆ ಹೋಗಿ ಬಿಡಬಹುದು ಅನ್ನೋ ಒಂದು ಆತಂಕ ಇದ್ದೇ ಇದೆ. ಹೀಗಾಗಿ ಕಾಂಗ್ರೆಸ್ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರತ್ತನೇ ಈಗ ಎಲ್ಲರ ಚಿತ್ತ ನೆಟ್ಟಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಿಗೆ ಈಗ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರು ಏನ್ ನಿರ್ಧಾರ ಮಾಡ್ತಾರೆ ಅದರ ಮೇಲೆ ನಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈಕಮಾಂಡ್ ನಾಯಕರ ಮೀಟಿಂಗ್ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಇರ್ತಾರೆ. ಎಲ್ಲರೂ ಕೂಡ ಒಂದು ಕಲೆಕ್ಟಿವ್ ಒಪಿನಿಯನ್ ಕುರಿತು ಚರ್ಚೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಮುಂದಿನ 4-5 ವರ್ಷದ ಭವಿಷ್ಯದ ದೃಷ್ಟಿಯಿಂದ, ಕಾಂಗ್ರೆಸ್ನ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಇವತ್ತಿನ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತಿನ ಹೈ ವೋಲ್ಟೇಜ್ ಸಭೆ ಏನಿದೆ, ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಅವರ ಒಂದಷ್ಟು ಹಣೆ ಬರಹ ನಿರ್ಧಾರ ಆಗ್ತಕ್ಕಂಥದ್ದು. ಒಂದು ಆ ಹಣೆ ಬರಹ ನಿರ್ಧಾರ ಆದ್ರೂ ಕೂಡ ಸದ್ಯಕ್ಕೆ ಅದನ್ನ ಅನೌನ್ಸ್ ಮಾಡ್ಲಿಕ್ಕಿಲ್ಲ. ಮುಂದಿನ ವಾರ ದೆಹಲಿಗೆ ಬರುವಂತ ಸಾಧ್ಯತೆ ಇದ್ದಾವೆ ಸಿಎಂ ಡಿಸಿಎಂ ಅವರು. ಆಗ ಕರೆಸ್ಕೊಂಡು ಈ ಸಂದೇಶವನ್ನು ರವಾನಿಸುವಂತವರಿದ್ದಾರೆ. ಮತ್ತು ಒಂದು ವೇಳೆ ಆ ಸಂದೇಶ ಆಗ ರವಾನಿಸದೇ ಇದ್ರು ಕೂಡ 19ಕ್ಕೆ ಏನು ಡಿಸೆಂಬರ್ 19ಕ್ಕೆ ಬೆಳಗಾವಿ ಅಧಿವೇಶನ ಮುಗಿಯುತ್ತೆ. ಆ ನಂತರ ಅವರಿಬ್ಬರನ್ನು ಕರೆಸ್ಕೊಂಡು ಈ ತರಹದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ, ಇಬ್ಬರು ಕೂಡ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂದೇಶ ರವಾನಿಸುವಂತ ಲಕ್ಷಣಗಳು ಸದ್ಯದ ಮಟ್ಟಿಗೆ ಗೋಚರಿಸ್ತಾ ಇದ್ದಾವೆ. ಶ್ರೀಪಾದ್. ಓಕೆ ಬಸವರಾಜ್, ಸಂಪರ್ಕದಲ್ಲೇ ಇರಿ. ಹನುಮಂತ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಅಸ್ತ್ರಗಳನ್ನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಹಂತದಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಶತಾಯಗತಾಯ ಉಳಿದ ಪಿರಿಡಿಗೂ ನಾನೇ ಸಿಎಂ ಅನ್ನುವಂತ ಲೆಕ್ಕಾಚಾರ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಸಮೀಕ್ಷೆ ಅಸ್ತ್ರವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಆಗಿದೆ, ವರದಿ ಮಂಡನೆ ಆಗಿಲ್ಲ. ಜಾತಿ ಸಮೀಕ್ಷೆ ವರದಿ ಮಂಡನೆಗೆ ಅವಕಾಶ ನೀಡೋದಕ್ಕೆ ಮನವಿ. ಕೆಸಿ ವೇಣುಗೋಪಾಲ್ಗೆ ಕರೆ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಜಾತಿ ಸಮೀಕ್ಷೆ ವರದಿ ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜಾತಿ ಗಣತಿ ಪರ ಮನಸ್ಸು ಹೊಂದಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ. ಸಿದ್ದರಾಮಯ್ಯ ಮನವಿಗೆ ಹಾಗಿದ್ರೆ ಮಣೆ ಹಾಕ್ತಾರಾ ಸೋನಿಯಾ ಗಾಂಧಿ? ಈ ಜಾತಿ ಸಮೀಕ್ಷೆ ವರದಿ ಬಹಿರಂಗಪಡಿಸೋದಕ್ಕೆ ಅವರ ಪಾರ್ಟಿಯಲ್ಲಿಯೇ ನಾನಾ ರೀತಿಯ ವಿರೋಧಗಳಿದೆ. ಹಲವು ಸಚಿವರೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗುತ್ತೆ ನೋಡೋಣ. ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದು ಕಡೆ ಹನುಮಂತ. ಬಸವರಾಜ, ದೆಹಲಿ ಪಾಲಿಟಿಕ್ಸ್ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇಲ್ಲಿ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ ಒಂದು ನಿರ್ಧಾರವನ್ನ ಮಾಡ್ತಾರೆ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಆ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಏನಾಗಬಹುದು ಇವತ್ತಿನ ಡೆಲ್ಲಿ ಮೀಟಿಂಗ್ ಅಲ್ಲಿ? ಯಾವ ರೀತಿಯ ನಿರೀಕ್ಷೆಗಳಿದೆ? ಖಂಡಿತ ಶ್ರೀಪಾದ್, ರಾಜ್ಯ ರಾಜಕೀಯ
ಹೈಕಮಾಂಡ್ ಸುತ್ತನೇ ಗಿರ್ಕಿ ಹೊಡಿತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರವೇ ಸಿಎಂ ಡಿಸಿಎಂಗೆ ವೇದವಾಕ್ಯ ಆಗುತ್ತೆ. ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರವನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಇಬ್ಬರು ಕೂಡ ಹೈಕಮಾಂಡ್ ಬಟ್ ಮಾಡ್ತಾ ಇದ್ರೆ ಹೈಕಮಾಂಡ್ ನಮಗೆ ಒಂದು ಸಂದೇಶ ಕೊಡ್ಲಿ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಯಾವುದೇ ಸಂದೇಶವನ್ನು ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬಹಳ ಪ್ರಮುಖವಾಗಿ ಎಲ್ಲಾ ಕಲೆಕ್ಟಿವ್ ಒಪಿನಿಯನ್ ರಾಜ್ಯದಿಂದ ನಾಯಕರಿಂದ ತೆಗೆದುಕೊಂಡ್ರು ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಯಾರು ಕೂಡ ಈ ಒಂದು ಒಪಿನಿಯನ್ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಕೊಟ್ಟಂತ ನಿರ್ಧಾರ ಮುಂದಿನ 4-5 ವರ್ಷ ಕರ್ನಾಟಕದ ಕಾಂಗ್ರೆಸ್ ಚಿತ್ರಣವನ್ನೇ ಬದಲಿಸಿಬಿಡಬಹುದು. ಅಲ್ಲಿ ಒಂದಷ್ಟು ಈಗ ಅಧಿಕಾರ ಇರತಕ್ಕಂಥದನ್ನೇ ಕಳೆದುಕೊಳ್ಳುವಂತ ಸ್ಥಿತಿಗೆ ಹೋಗಿ ಬಿಡಬಹುದು ಅನ್ನೋ ಒಂದು ಆತಂಕ ಇದ್ದೇ ಇದೆ. ಹೀಗಾಗಿ ಕಾಂಗ್ರೆಸ್ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರತ್ತನೇ ಈಗ ಎಲ್ಲರ ಚಿತ್ತ ನೆಟ್ಟಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಿಗೆ ಈಗ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರು ಏನ್ ನಿರ್ಧಾರ ಮಾಡ್ತಾರೆ ಅದರ ಮೇಲೆ ನಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈಕಮಾಂಡ್ ನಾಯಕರ ಮೀಟಿಂಗ್ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಇರ್ತಾರೆ. ಎಲ್ಲರೂ ಕೂಡ ಒಂದು ಕಲೆಕ್ಟಿವ್ ಒಪಿನಿಯನ್ ಕುರಿತು ಚರ್ಚೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಮುಂದಿನ 4-5 ವರ್ಷದ ಭವಿಷ್ಯದ ದೃಷ್ಟಿಯಿಂದ, ಕಾಂಗ್ರೆಸ್ನ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಇವತ್ತಿನ ನಿರ್ಧಾರ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತಿನ ಹೈ ವೋಲ್ಟೇಜ್ ಸಭೆ ಏನಿದೆ, ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಅವರ ಒಂದಷ್ಟು ಹಣೆ ಬರಹ ನಿರ್ಧಾರ ಆಗ್ತಕ್ಕಂಥದ್ದು. ಒಂದು ಆ ಹಣೆ ಬರಹ ನಿರ್ಧಾರ ಆದ್ರೂ ಕೂಡ ಸದ್ಯಕ್ಕೆ ಅದನ್ನ ಅನೌನ್ಸ್ ಮಾಡ್ಲಿಕ್ಕಿಲ್ಲ. ಮುಂದಿನ ವಾರ ದೆಹಲಿಗೆ ಬರುವಂತ ಸಾಧ್ಯತೆ ಇದ್ದಾವೆ ಸಿಎಂ ಡಿಸಿಎಂ ಅವರು. ಆಗ ಕರೆಸ್ಕೊಂಡು ಈ ಸಂದೇಶವನ್ನು ರವಾನಿಸುವಂತವರು ಇದ್ದಾರೆ. ಮತ್ತು ಒಂದು ವೇಳೆ ಆ ಸಂದೇಶ ಆಗ ರವಾನಿಸದೇ ಇದ್ರು ಕೂಡ 19ಕ್ಕೆ ಏನು ಡಿಸೆಂಬರ್ 19ಕ್ಕೆ ಬೆಳಗಾವಿ ಅಧಿವೇಶನ ಮುಗಿಯುತ್ತೆ, ಆ ನಂತರ ಅವರಿಬ್ಬರನ್ನು ಕರೆಸ್ಕೊಂಡು ಈ ತರಹದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ, ಇಬ್ಬರು ಕೂಡ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂದೇಶ ರವಾನಿಸುವಂತ ಲಕ್ಷಣಗಳು ಸದ್ಯದ ಮಟ್ಟಿಗೆ ಗೋಚರಿಸ್ತಾ ಇದ್ದಾವೆ. ಶ್ರೀಪಾದ್. ಓಕೆ ಬಸವರಾಜ್, ಸಂಪರ್ಕದಲ್ಲೇ ಇರಿ. ಹನುಮಂತ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ